ರಾಮನಗರದಿಂದ ಜಸ್ಟ್ 15 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಬಂದ್ರೆ ನಿಮ್ಗೆ ಈ ಬೆಟ್ಟ ಸಿಗುತ್ತೆ. ಸ್ವಲ್ಪ ಜನ SRS ಹಿಲ್ಸ್ ಅಂತ ಕರೀತಾರೆ. ನಮ್ಗೆಲ್ಲ ಇದು ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟ ಅಂತ ಗೊತ್ತು. ಮೇಲ್ಗಡೆ ದೇವಸ್ಥಾನಕ್ಕೆ ಕಾರು ಬೈಕ್ ಅಂತೂ ಹೋಗಕ್ಕಾಗಲ್ಲ, ನೀವು ನಡ್ಕೊಂಡು ಟ್ರೆಕ್ ಮಾಡ್ಕೊಂಡೇ ಹೋಗ್ಬೇಕು. ಈ ಟೈಮಲ್ಲಂತೂ ಹೋಗಕ್ ಸಖತ್ತಾಗಿರುತ್ತೆ. ಬಿಸಿಲಂತೂ ಇರಲ್ಲ, ಒಳ್ಳೆ ಗಾಳಿ ಹೊಡಿತಾ ಇರುತ್ತೆ. ಒಂದು ಹಾಫ್ ಅನ್ ಅವರ್ ಟ್ರೆಕ್ ಇರುತ್ತೆ. ಹೋಗ್ತಾ ಹೋಗ್ತಾ ಬೆಟ್ಟ ಫುಲ್ಲು ಅಪ್ಪು, ಹತ್ತಕ್ಕಂತೂ ಕಷ್ಟ ಆಗುತ್ತೆ. ಆಮೇಲೆ ಈ ತರ ಸೂಪರ್ ಆಗಿರೋ ವ್ಯೂ ಸಿಗುತ್ತೆ ಮೇಲೋಗಿದ ತಕ್ಷಣ. ನಿಮ್ಗೆ ಜಸ್ಟ್ ನಿಮ್ಗೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಟ್ರೆಕ್. ಮೇಲ್ಗಡೆ ಹೋದ್ರೆ ಒಳ್ಳೆ ವ್ಯೂ ಸಖತ್ತಾಗಿರುತ್ತೆ. ಈ ಜಾಗದ ಬಗ್ಗೆ ತುಂಬಾ ಹಿಸ್ಟ್ರಿ ಇದೆ, ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗಿ. ಇಲ್ಲಿ ರೇವಣ್ಣ ಸಿದ್ದೇಶ್ವರ ಅವ್ರ ಗುಡಿ ಇದೆ, ನಂದಿ ಇದೆ, ಆಮೇಲೆ ಕೋತಿಗಳ ಕಾಟ ಸಿಕ್ಕಾಪಟ್ಟೆ ಇದೆ. ತಿಂಡಿಗಳು ತಗೊಂಡು ಹೋದ್ರೆ ಮಾತ್ರ ಹುಷಾರು. ಈ ಟ್ರೆಕ್ ಅಂತೂ ನಿಮ್ಗೆ ವರ್ತ್ ಅಂತ ನಾನು ಹೇಳ್ತೀನಿ. ಕಾಸು ಕೊಡಂಗಿಲ್ಲ, ಏನಿಲ್ಲ, ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋಗಿ ಬರ್ಬೋದು. ಈ SRS ಬೆಟ್ಟದಲ್ಲಿ ಪಾಂಡವರು ಇದ್ರು ಅಂತ ಒಂದು ಹಿಸ್ಟ್ರಿನೇ ಇದೆ. ಅದಕ್ಕೆ ಲಿಂಕ್ ಆಗಿರೋ ಸ್ಟೋರಿ ಬಂದು ಭೀಮೇಶ್ವರ ಸ್ವಾಮಿ ಮತ್ತೆ ಮರಳು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ಬೆಟ್ಟದ ಕೆಳಗಡೆ ಒಂದು ಗುಹೆ ಒಳಗಡೆ ಇರೋ ದೇವಸ್ಥಾನ ಇದು. ಇನ್ನ ಕೆಳಗಡೆ ಬಂದ್ರೆ ರೇಣುಕಾಂಬ ಅಮ್ಮನವ್ರ ಸನ್ನಿಧಿನೂ ಸಿಗುತ್ತೆ.